ಇನ್ನು ಕನ್ನಡ ಪಂಡಿತ ಹಿರೇಮಗಳೂರು ಕಣ್ಣನ್ಗೆ ನೋಟಿಸ್ ವಿಚಾರವಾಗಿ ಸಚಿವರು ಕರೆ ಮಾಡಿ ನೋಟಿಸ್ ವಿಚಾರವಾಗಿ ಮಾತನಾಡಿದ್ದಾರೆ. ನೋಟಿಸ್ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದು ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಕನ್ನಡ ಪೂಜಾರಿ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಹಿರೇಮಗಳೂರು ಕಣ್ಣನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಹೆಚ್ಚಿನ ಗಮನ ಕೊಟ್ಟು ವ್ಯವಸ್ಥೆ ಮಾಡ್ತೀನಿ ಅಂತ ಸಚಿವರು ಹೇಳಿದ್ದಾರೆ. ದೇವಸ್ಥಾನಗಳ ಉಳಿವಿಕೆ, ಅರ್ಚಕರ ಸಂಬಳದ ಬಗ್ಗೆ ಕ್ರಮ ಕೈಗೊಳ್ತೀನಿ. ರಾಮಲಿಂಗಾರೆಡ್ಡಿಯವರ ಈ ಮಾತು ನನಗೆ ಸಂತಸ ತಂದಿದೆ, ಸಮಾಧಾನ ತಂದಿದೆ ಅಂತ ಹೇಳಿ ಹಿರೇಮಗಳೂರು ಕಣ್ಣನ್ ಪ್ರತಿಕ್ರಿಯಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಮಾನ್ಯ ಸಚಿವರಾಗಿರುವ ಮುಜರಾಯಿ ಇಲಾಖೆಯ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಮುಂಚಿತವಾಗಿ ಅವರನ್ನು ನಾನು ಭೇಟಿಯಾಗಿದ್ದ ಸಂದರ್ಭದಲ್ಲಿ ಬಹಳಷ್ಟು ತಾಳ್ಮೆಯಿಂದ ದೇವಸ್ಥಾನಗಳ ವಿಚಾರಗಳನ್ನು ಅವರು ನನ್ನ ಬಳಿ ಮಾತನಾಡಿದರು. ಕನ್ನಡದ ಪೂಜಾ ಪ್ರಯೋಗದ ಬಗ್ಗೆ, ದೇವಸ್ಥಾನದ ನಿರ್ವಹಣೆಯ ಬಗ್ಗೆ, ಅರ್ಚಕರುಗಳ ಪರಿಸ್ಥಿತಿಯ ಬಗ್ಗೆ, ಸಿಬ್ಬಂದಿಗಳ ಇಲ್ಲದಲ್ಲಿರತಕ್ಕಂಥ ಕೊರತೆಗಳ ಬಗ್ಗೆ, ದೇವಾಲಯಗಳಿರತಕ್ಕಂತಹ ವಿಗ್ರಹಗಳ ಅದರ ಅಮೂಲ್ಯತೆಯ ಬಗ್ಗೆ, ಬಾಗರಗಳಾಗಲಿ ದೀಪಗಳಾಗಲಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧುನಿಕ ವ್ಯವಸ್ಥೆ ಇಲ್ಲದಲೇ ಇರುವುದರ ಬಗ್ಗೆ ಎಲ್ಲ ಮಾತನಾಡಿದೆ. ಭಾಳ ಸಹೃದಯತೆಯಿಂದ ಅವರು ಸ್ಪಂದಿಸಿದರು, ಮಾತಾಡಿದರು. ಅವರೂ ಕೂಡ ಈ ದೇವಾಲಯದ ಅದರಲ್ಲಿಯೂ ಅರ್ಚಕ ವೃತ್ತಿಯವರಿಗೆ ಒಂದು ರೀತಿಯಲ್ಲಿ ಮುಂದಿನ ಭವಿಷ್ಯ ಒಂದು ಎಷ್ಟು ಸಾಧ್ಯವಷ್ಟು ಸುಗಮವಾಗಲಿ ಅನ್ನೋದಕ್ಕೆ ನಾನು ನಿಶ್ಚಯಿಸಿದ್ದೀನಿ ಅಂತ ಅವರು ತೆಗೆದುಕೊಂಡಿರ್ತಕ್ಕಂತಹ ಕೆಲವು ಅಭಿಪ್ರಾಯಗಳನ್ನು, ನಿಲುವುಗಳನ್ನು, ನಿರ್ಧಾರಗಳನ್ನು ತಿಳಿಸಿದರು. ನನಗೆ ಬಹಳ ಸಂತೋಷ ಆಯಿತು. ಒಬ್ಬ ಮಾನ್ಯ ಮುಜರಾಯಿ ಸಚಿವರು ಇಂಥ ಕಾಳಜಿ ಇಟ್ಟು ಹೀಗೆ ಮುಖಾಮುಖಿಯಾಗಿ ನನ್ನ ಬಳಿ ಅವರು ಕೇಳಿಕೊಂಡ್ರಲ್ಲ ಅಂತ. ಆದರೆ ಆ ಮಾತುಕತೆ ಆದ ನಂತರ ನಾನು ಬಂದ ಮೇಲೆ ಇತ್ತೀಚೆಗೆ ಕೊಟ್ಟಂತಹ ಈ ನೋಟಿಸು ನನಗೆ ಆಶ್ಚರ್ಯವಾಗಿದ್ದು, ಇದು ನನಗೊಬ್ಬರಿಗೆ ಕೊಟ್ಟದ್ದಾ ಇಲ್ಲವಾ ಅಂತ. ಆದರೆ ಇವತ್ತು ಮಾನ್ಯ ಮುಜರಾಯಿ ಸಚಿವರೇ ಮುಖಾಮುಖಿಯಾಗಿ ದೂರದರ್ಶನಗಳ ಮೂಲಕ ಮಾತನಾಡಿ ಇದರ ಬಗ್ಗೆ ನೀವು ಗಮನಿಸಿಕೊಂಡು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಗಳಿಲ್ಲ, ಇದರ ಬಗ್ಗೆ ನಾನು ಹೆಚ್ಚು ಗಮನ ಕೊಟ್ಟು ಮುಂದಿನ ವ್ಯವಸ್ಥೆಯ ಬಗ್ಗೆ, ದೇವಸ್ಥಾನಗಳ ಉಳಿವಿಕೆ, ಅರ್ಚಕರುಗಳ ಆ ಒಂದು ಹಂಬಲದ ನಿರೀಕ್ಷಣೆಯಲ್ಲಿರ್ತಕ್ಕಂಥವರಿಗೆ ಸಂಬಳದ ವಿಚಾರಗಳ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದರು. ಇದು ಸಂತಸದ ವಿಚಾರ, ಸಮಾಧಾನದ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.